ಗ್ರೀನ್ ಎಲ್ಲಿ ಆಮೇಲೆ ಗ್ರೀನ್ ಲೈಫ್ ಇದೆ ಅಂತ ಹೇಳಿದಾರೆ. ಕುರ್ಸಂ ಸರ್ ಹೇಳಿದ್ದು ಇಲ್ಲಿ ಗ್ರೀನ್ ಲೈಫ್ ಇದೆ, ಹೆಲ್ತ್ ಸೆಂಟರ್ ಹೋಗುವ ಬನ್ನಿ, ನನ್ ಸೊಂಟ ನೋವು ಅಂತ ನಾನು ಅವ್ರ ಜೊತೆ ಹೇಳ್ಕೊಂಡಿ ಸರ್. ಮಣಿಪಾಲೆಲ್ಲ ತೋರ್ಸಿ. ಎಷ್ಟು ಹಣ ಖರ್ಚು ಮಾಡಿದ್ದೀರಾ ಮಣಿಪಾಲ್? ಸುಮಾರು ಖರ್ಚು ಮಾಡಿದೀನಿ, 1 ಲಕ್ಷ ಹತ್ರ. 1 ಲಕ್ಷ ಖರ್ಚು ಮಾಡವ್ರೆ ಮಣಿಪಾಲಲ್ಲಿ, ಅಲ್ಲೂ ಕೂಡ ಗುಣ ಆಗ್ಲಿಲ್ಲ. ಇನ್ನೆಲ್ಲ ಹೋಗಿದ್ರಿ? ಅಲ್ಲಿ ಇಲ್ಲಿ ಬೋನ್ಸ್ ಇವರು ವಿದ್ಯಾಪ್ರಸಾದ್ ಹತ್ರ ತೋರಿಸ್ತು. ಆ ಟ್ಯಾಬ್ಲೆಟ್ಸ್ ಕೊಟ್ಟಾಗ ಕಮ್ಮಿ ಆಗ್ತಿತ್ತು, ಆಮೇಲೆ ತಿರ್ಗಾ ಪುನಃ ನೋವು ಸ್ಟಾರ್ಟ್ ಆಗ್ತಿತ್ತು. ಅಲ್ಲಿ ಎಷ್ಟು ಹಣ ಖರ್ಚು ಮಾಡಿದಿರಮ್ಮ? ಅಲ್ಲಿ ಸುಮಾರು ಖರ್ಚಾಗಿದೆ ಮೇಡಮ್. ಅಲ್ಲಿ ಅವ್ರು ತೋರಿಸ್ತೇವೆ ಪುರ್ಸಂ ಸರ್ ಎಲ್ಲ ಬೋನ್ಸ್ ಡಾಕ್ಟರ್ ಎಷ್ಟ್ ಜನ ಇದಾರೆ ಮಂಡ್ಯದಲ್ಲಿ, ಅದೆಲ್ಲ ತೋರಿಸ್ತು. ಲಾಸ್ಟ್ ಅಲ್ಲಿ ಮಣಿಪಾಲ್ಗೆ ಹೋಗುವ ಅಂದ್ಬಿಟ್ಟು ಮಣಿಪಾಲ್ಗೆ ಹೋದ್ವಿ. ಮಣಿಪಾಲ್ ಅಲ್ಲಿ ಡಾಕ್ಟರ್ ಹೇಳಿದ್ರು ಅದನ್ನ ಒಂದು ಆನ್ಲೈನ್ ಬುಕ್ ಮಾಡ್ಕೊಡಿ, ಒಂದು ಬೋರ್ಡ್ ತರ ಬರ್ತದಮ್ಮ, ಅದ್ರಲ್ಲಿ ಬಿಸಿಲಿನಲ್ಲಿ ಒಂದು 1/2 hour ಕುತ್ಕೊಡಿ, ನಿಮ್ಗೆ ಇದಾಗ್ತಿದೆ ಅಂತ ಹೇಳಿದ್ರು. ಆಮೇಲೆ ನಾನು ಹಂಗ್ ಕುತ್ಕೊಂಡ್ರು ನೋವು ಕಮ್ಮಿ ಆಗ್ಲಿಲ್ಲ. ಆಮೇಲೆ ಇವ್ರು ಪುರ್ಸಂ ಸರ್ ಬಂದ್ರು ನಮ್ಮ ಮನೆಗೆ. ಅವಾಗ ಬಂದು ಸರ್ ಹಿಂಗೆ ಎಲ್ಲೂ ತೋರ್ಸಿದ್ರೆ ನೋವು ಕಮ್ಮಿ ಆಗಿಲ್ಲ ಸರ್, ಸೊಂಟ ನೋವು ಬರ್ತೈತೆ ನಮ್ಗೆ ತುಂಬಾ ಅಂತ. ರಾತ್ರಿ ಎಲ್ಲ ನಿದ್ದೆನೆ ಬರ್ತಿರ್ಲಿಲ್ಲ. ಆಮೇಲೆ ನಮ್ ಫ್ರೆಂಡ್ ಬರ್ತಿದ್ಲು, ಅವಳ ಜೊತೆಲಿ ಅವಳಿಗೆ ಮಸಾಜ್ ಮಾಡ್ಸ್ಕೊತಿದ್ದೆ ಅವಳ ಕೈಲಿ, ಹಂಗೂ ಅದು ನೋವು ಕಮ್ಮಿ ಆಗ್ಲಿಲ್ಲ. ಇಲ್ಲಿಗ್ ಬಂದ್ಮೇಲೆ ನನ್ಗೆ ನೋವು ಕಡಿಮೆ ಆಗೈತೆ, ಮತ್ತೆ ಆಕ್ಟಿವ್ ಆಗಿದ್ದೆ. ಮನೆಗೆ ಹೋದಕ್ಕೆ ಕೆಲಸ ಮಾಡಕ್ಕೆಲ್ಲ ಆಕ್ಟಿವ್ ಆಗಿದ್ದೀನಿ. ಏನ್ ಕೆಲಸ ಮಾಡ್ತಿದ್ರಿ? ಮನೆ ಕೆಲ್ಸನೇ ಮಾಡ್ಕೊಂಡು ಮನೆಯಿಂದ ಕೆಲ್ಸನ ಬರ್ತಿದ್ರು ಬಿಡಿಸ್ಬಿಟ್ಟು ನನ್ಗೆ ಆಕ್ಟಿವ್ ಆಗೈತೆ, ಬಾಡಿ ಆಕ್ಟಿವ್ ಆಗೈತೆ. ಎಷ್ಟು ಜನ ಮಕ್ಕಳಿದ್ದಾರೆ? ಒಬ್ನೇ ಮಗ, ಡಾಕ್ಟರ್ ಓದ್ತಿದ್ದಾನೆ. ಫಸ್ಟ್ ಡಾಕ್ಟರ್ ಓದ್ತಿದ್ದಾನೆ. ಈ ಫೈನಾನ್ಸ್ ಕಾರ್ಡ್ ಇಂದ ನೀವು ಮಣಿಪಾಲ್ಗೆ ಹೋದ್ರಿ, ಹಾಸ್ಪಿಟಲ್ ಎಲ್ಲ ತುಂಬಾ ಹಣ ಖರ್ಚು ಮಾಡಿದ್ರಿ. ಇಲ್ಲಿ ಬಂದ್ಮೇಲೆ ಹೆಂಗಿದೆಯಮ್ಮ ನಿಮ್ ಆರೋಗ್ಯ? ನನ್ಗೆ ಆರೋಗ್ಯ ಮೈಂಡ್ ರಿಲ್ಯಾಕ್ಸ್, ಆಮೇಲೆ ಹಸು ಆಗ್ತದೆ, ನಿದ್ದೆ ಬರ್ತದೆ, ಓದೇಟ್ಗೆ ತಿಂಡಿ ತಿನ್ಬೇಕು ಅನಿಸ್ತದೆ. ಆಕ್ಟಿವ್ ಆಗಿದ್ದೀನಿ, ಬಾಡಿ ಆಕ್ಟಿವ್ ಆಗೈತೆ. ಎಷ್ಟು ದಿನದಿಂದ ಬರ್ತಾ ಇದೀರಾ ಇಲ್ಲಿಗೆ? ಆಲೆ 15 days ಮೇಲೆ ಆಯ್ತು ಮೇಡಮ್. 15 daysಗೆ ನಂಗೆ ರಿಸಲ್ಟ್ ಗೊತ್ತಾಯ್ತು. ಫಸ್ಟ್ನೇ ದಿನ ಹೆಂಗ ಅನ್ನಿಸ್ತು, 2ನೇ ದಿನ ಹೆಂಗ ಅನ್ನಿಸ್ತು, ಇವಾಗ ಹೆಂಗಿದ್ದೀರಾ? ನಮ್ಗೆ ಫಸ್ಟ್ ಟೈಮು ಸೆಕೆಂಡ್ ಟೈಮು ನನ್ಗೆ ಫ್ರೀ ಅನಿಸ್ಲಿಲ್ಲ, ಈಗ ಆರಾಮ ಅನಿಸ್ತು ನನ್ಗೆ. ಫಸ್ಟ್ ದಿನ ಬಂದಾಗ ಏನಪ್ಪಾ ನಾನು ಹಾಸ್ಪಿಟಲ್ ಎಲ್ಲ ಹೋಗಿದ್ದೀನಿ, ಇಲ್ಲಿ ಹೆಂಗ್ ಗುಣ ಆಗುತ್ತೆ ಅನ್ನೋ ಅಮ್ಮನ ಬಂತು. ಅದು ಏನಿದು ಬೆಡ್ ಮೇಲೆ ಮಲ್ಸ್ಬಿಟ್ರೆ ನೋವು ಕಮ್ಮಿ ಆಗ್ತದ, ಅಲ್ಲಿ ಮೆಡಿಸಿನ್ ತಗೊಂಡಿದ್ದೀನಿ ಏನೋ ಅನ್ಕೊಂಡು ಇಲ್ಲಿ ಬಂದ್ಮೇಲೆ ನನ್ ತಗೊಂಡ್ಮೇಲೆ ನನ್ ಖುಷಿ ಆಯ್ತು. ಹೌದಾ? ಈಗ ಎಷ್ಟು ಆರಾಮಿದ್ದೀರಾ? ಎಷ್ಟು ದಿನಕ್ಕೆ ಎಷ್ಟು ಆರಾಮಿದ್ದೀರಾ? 15 daysಗೆ ಮೇಡಮ್ ನೋವು ಕಮ್ಮಿ ಆಗೈತೆ, ಆಕ್ಟಿವ್ ಇದೀನಿ ಮೇಡಮ್. ಜೋರಾಗಿ ಚಪ್ಪಾಳೆ ಅಮ್ಮ. 15 daysಗೆ ನಾನು ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ, ತುಂಬಾ ಹೆಲ್ತಿ ಆಗಿದ್ದೀನಿ ಅಂತ ಕೂಡ ಹೇಳ್ತಾರೆ. ಆಮೇಲೆ ಅಮ್ಮ ಬಾಡಿನೂ ನನ್ಗೆ ವೆಯ್ಟ್ ಲೆಸ್ ಆಗೈತೆ, ಒಂಥರ ಆಕ್ಟಿವ್ ಆಗದೆ, ಸೋಂಬೇರಿತನ ಆಗ್ತಿತ್ತು ನನ್ ಮನೇಲಿ. ಹೋಗೋಗ್ ಬೆಡ್ ಮೇಲೆ ಮಲ್ಕತ್ತಿದ್ದಿ, ಈ ನೋವಿಗೆ ಬೆಡ್ ಮೇಲೆ ಮಲ್ಕತ್ತಿದ್ದಿ. ಯಾರನಾರ ನಮ್ಗೆ ಆಫೀಸ್ ಮೇಲ್ಗಡೆ ಬಾಡಿಗೆ ಕೊಟ್ಟಿದೀವಿ, ಆ ಲೇಡೀಸ್ ಬಂದ್ರೆ ಸ್ವಲ್ಪ ಒತ್ತು ಕೊಡಿ ಅಂತ ಕಾಲಲ್ಲಿ ಮಸಾಜ್ ಹಿಂಗ್ ಮಾಡ್ಸ್ಕೊತಿದ್ದಿ. ಒಂದ್ 10 ಗಂಟೆ ಮಾಡ್ದಂಗ್ ಮಾತ್ರ ಇಲ್ಲ ನೋವು ಕಮ್ಮಿ ಆಗ್ತಿತ್ತು, ತಿರ್ಗಾ ಪುನಃ ಅದಾಗ್ತಿತ್ತು. ಹೋಗೋಗ್ ಬೆಡ್ ಮೇಲೆ ಮಲ್ಕತ್ತಿದ್ದಿ. ಇಲ್ಲಿ ಬಂದ್ಮೇಲೆ ನಿದ್ದೆನೂ ಹಂಗೇನ್ ಅನ್ಸಲ್ಲ. ರಾತ್ರಿ 9:30 ಊಟ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಜಾವನೆ. ಎಷ್ಟು ಟೈಮ್ ಮಲ್ಕ್ತಿದ್ರಿ ನೈಟ್ ಮೇಡಮ್? ಅದೇ 10:30 11 ಗಂಟೆ ಹಂಗ ಆಗುದು. ಈ 9 ಗಂಟೆ ಆದಷ್ಟಕ್ಕೆ ನಿದ್ದೆ ಬರ್ತಾ ಇರ್ತದೆ. ಮಧ್ಯಾಹ್ನ ಹೆಚ್ಚಾಗ್ಬಿಟ್ರೆ ನಿದ್ದೆ ಬರ್ತಿರ್ಲಿಲ್ಲ? ಬರ್ತಿರ್ಲಿಲ್ಲ. ಮಧ್ಯ ವಾಶ್ರೂಮ್ಗೆ ಹೋಗಿ ಬಂದ್ರೆ ನಿದ್ದೆನೆ ಬರ್ತಿರ್ಲಿಲ್ಲ ಮೇಡಮ್. ಮೊಬೈಲ್ ನೋಡ್ಕೊಂಡು ನಿದ್ದೆನೆ ಬರ್ತೀನಿ. ಅಮ್ಮ ನೋಡಿ ಹೇಳ್ತಾ ಇರೋದು ಏನಂದ್ರೆ, ನಾನು ಅಷ್ಟು ಹಣ ಖರ್ಚು ಮಾಡಿದ್ರು ಆ ಮಾತ್ರೆ ತಕೊಂಡಾಗ ಮಾತ್ರ ನಾನು ರಿಲೀಫ್ ಅನಿಸ್ತಿದೆ. ಮಾತ್ರೆ ಬಿಟ್ಟಾಗ ನಿದ್ದೆ ಬರಲ್ಲ, ತಿರ್ಗಾ ಮಧ್ಯರಾತ್ರಿ ನಿದ್ದೆ ಹೊಟ್ಟಾಗ್ತಿತ್ತು. ಬಟ್ ಇಲ್ಲಿ ನಮ್ಮ ಗ್ರೀನ್ ಲೈಫ್ ಬಂದ್ಮೇಲೆ ನಾನು ತುಂಬಾ ನಿದ್ದೆ ಚೆನ್ನಾಗಿ ಮಾಡ್ತೀನಿ, ಹ್ಯಾಪಿ ಆಗಿದ್ದೀನಿ, ಖುಷಿ ಆಗಿದ್ದೀನಿ ಅಂತ ಒಂದ್ ಬಂದು ಜೋರಾಗಿ ಚಪ್ಪಾಳೆ ಅಮ್ಮಂಗೆ. ಅಮ್ಮ ಇಲ್ಲಿ ಬರೋರ್ಗೆ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಏನ್ ಹೇಳ್ತೀನಿ ಅಂದ್ರೆ, ನೀವು ಮಾತಾಡ್ದಂಗೆ ಅವ್ರು ಏನ್ ಹೇಳ್ತಾರೆ ಮೇಡಮ್ ಹಂಗೋಗಿ ಬೆಡ್ ಮೇಲೆ ಮಲ್ಕೊಬೇಕು ಹಾಸ್ಕೊಂಡು. ಮಧ್ಯಾಹ್ನ ಮಾತಾಡೋದಿಲ್ಲ. ಆಮೇಲೆ ಇನ್ನೊಂದ್ ಹೇಳ್ತೀನಿ, ನೆನ್ನೆ ದಿನ ಜಗಳ ಮಾಡ್ತಿದ್ರ ಬೆಡ್ಶೀಟ್ ಎಲ್ಲ ಇಟ್ಬಿಟ್ಟಿದ್ದಾರೆ ಅಂತ. ಅವ್ರು ಬೇಕು ಅಂತ ಮಾಡಿಲ್ಲ ಅದನ್ನ. ಮನೆ ಇಲ್ಲಿ ಬಂದ್ಮೇಲೆ ನಮ್ಗೋಸ್ಕರ ಅವರು ಇದೆಲ್ಲ ಮಾಡಿದ್ದಾರೆ. ನಾವ್ ಅರ್ಥ ಮಾಡ್ಕೋಬೇಕು. ನಮ್ಗೆ ಈಗ ಮೈಂಡ್ ಹೆಂಗೆ ನೋಡಿ, ಮನೇಲಿ ಇರೋದ್ಕುವೆ ನಮ್ ಇಲ್ಲಿ ಬರೋದ್ಕುವೆ ಏನ್ ಖುಷಿಯಾಗಿರ್ತದೆ. ನೀವು ಅದನ್ನ ಅರ್ಥ ಮಾಡ್ಕೊಂಡು ಇಲ್ಲೇನು ಅಲ್ಲಿ ತಗೊಂಡ್ ಬರ್ಬಾರ್ದು. ನಮ್ಗೆ ಅವ್ರು ಏನ್ ಹೇಳ್ತಾರೆ ಮೇಡಮ್ ಅದನ್ನ ಕೇಳ್ಕೊಂಡು ನಾವ್ ಎಷ್ಟು ನಮ್ಗೋಸ್ಕರ ಇವ್ರೆಲ್ಲಾ ಪಾಪ ನಮ್ಗೋಸ್ಕರನ ಅವರು ಕ್ಲಾಸ್ ತಗೊಂಡು ಮಾಡ್ತಾರೆ. ಅದನ್ನ ನಮ್ ಕಿವಿ ಇಟ್ಟಿ ನಾವ್ ಕೇಳ್ಬೇಕು. ಅದನ್ನ ಫಾಲೋ ಅಪ್ ಮಾಡಿದ್ರೆ ನಮ್ಗೆಲ್ಲ ಮೈಂಡ್ ಆರೋಗ್ಯಗೂ ಇರ್ತೀವಿ. ನೀವೇ ಎಲ್ಲ ಒಂದ್ ಮಾತಾಡೋದು, ಎಲ್ಲ ಒಂದು ತಗೊಂಡೋಗಿ ಎಲ್ಲ ಇಟ್ಬಿಟ್ಟು ತಗೊಂಡೋಗಿ ನಮ್ ಜೀವಕ್ಕೆ ನಾವೇ ಜವಾಬ್ದಾರಿ ಆಗ್ಬೇಕು. ಅವ್ರು ಮಾಡಲ್ಲ. ಮೊನ್ನೆ ಅದೇ ಮಾಡ್ತಾ ಇರ್ತಾರು ಮೇಡಮ್ಗೆ. ಅವ್ರು ನಮ್ಗೋಸ್ಕರನೇ ಬೆಳಿಗ್ಗೆನೆ ಬಂದು ಕ್ಲಾಸ್ ತಗೊಂಡು ನಮ್ಗೆಲ್ಲಾ ಕ್ಲಾಸ್ನು ಮಾಡ್ತಾರೆ. ಅದಕ್ಕೆ ನಾವು ಅವ್ರ ಸ್ಪಂದಿಸ್ಬೇಕು, ಅವ್ರು ಹೇಳ್ದಂಗೆ ಕೇಳ್ಬೇಕು ನಾವು. ಅದ್ ನೋವಿಲ್ಲ. ಈಗ ನೋಡಿ ನನ್ಗೆ ನಿಜವಾಗ್ಲೂ ಖಂಡಿತ ನನ್ಗೆ ಹಾಸ್ಪಿಟ್ಲ್ ಅಲ್ಲಿ ಹೋಗಿದ್ರು ನನ್ಗೆ ಇಷ್ಟು ನೋವು ಕಮ್ಮಿ ಆಗ್ತಿದೆ. ನನ್ ಖುಷಿಯಾಗಿದ್ದೀನಿ. ನಮ್ ಫ್ರೆಂಡ್ ಒಬ್ಳಿದಾಳೆ, ಅವಳು ಸ್ವಲ್ಪ ಮಂಡಿ ಎಲ್ಲ ನೋವು ಕಣೆ ಅಂತ ಹಿಂಗ್ ಹೋಗ್ತಾ ಇದೀನಿ ಥೆರಪಿಗೆ. ಬನ್ನಿ ಅಂತ ಹೇಳ್ಬಿಟ್ಟು ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ ವರ್ಲ್ಡ್ ಸರ್ಕಲ್ ಹತ್ರ ಇದೆ, ಬನ್ನಿ ಹೋಗುವ ಅಂತ ಹೇಳಿದಾರೆ. ನಾಳೆಯಿಂದ ಬರ್ತಾಳೆ ಅವಳು.
ಅದೊಂದೇ ಹೇಳಿ ನೀವು ನಿಮ್ಮನ್ನ ಮಾಡ್ಕೊಂಬ ಹೆಂಗೆ ಅವ್ರು ಹೇಳ್ತಾರೆ ಲೆಫ್ಟ್ ರೈಟ್ ಸ್ಟ್ರೈಟ್ ಹೊಟ್ಟೆ ದಬಕ ಮಲ್ಕಡಿ ಎಷ್ಟ್ ನೋವು ನೋಡಿ ನಂಗೆ ನೋವು ಇತ್ತಲ್ಲ ಅದೇ ಪೇಸ್ಗೆ ಜಾಸ್ತಿ ಮಲ್ಕಂಡಿ ರಿಲ್ಯಾಕ್ಸ್ ಆಯ್ತು ಅಷ್ಟೇ ಕೇಳ್ತೀನಿ. ಮನೇಲಿ ಏನೇ ಇದ್ರು ಜವಿ ಬಿಟ್ಟು ಮೇಡಮ್ಗೆ ಜೊತೆಲೆ ನೀವು ಗಲಾಟೆ ಮಾಡ್ಕೊಕ್ ಹೋಗ್ಬೇಡಿ. ಅಮ್ಮ ನಮ್ಗೋಸ್ಕರ ಅವರು ಮನೆಯಿಂದ ಬಂದು ಎಲ್ಲಾ ಇದುವೇ ನಮ್ಗೆ ಹೇಳ್ಕೊಡ್ತಾರೆ. ನಮ್ಗೆ ಖುಷಿ ಆಯ್ತದೆ ಅವ್ರ ಜೊತೆ. ಮತ್ತೆ ನಮ್ಗೆ ಮೈಂಡ್ ನೋಡಿ ಹೆಂಗ್ ರಿಲ್ಯಾಕ್ಸ್ ಆಗ್ತದೆ, ನಗಿಸ್ತಾರೆ, ಎಲ್ಲಾ ಮಾಡ್ತಾರೆ. ಸರ್ವಂತೂ ಇದ್ದದ್ದು ಖುಷಿ. ಅವ್ರು ಬಡವರು ಸಾವುಕಾರು ವಯಸ್ಸಾರು ಹಿಂಗೆಲ್ಲ ಏನಲ್ಲ, ಎಲ್ಲಾರ್ಗೂ ಒಂದ್ ಸಮವಾಗಿ ಹೇಳ್ತಾರೆ. ನಮ್ ಖುಷಿಯಾಗಿ ಒಂದ್ ಹಾಡು ಹೇಳ್ತಾರೆ. ಎಷ್ಟ್ ಖುಷಿ ಮನೇಲಿ ಸಿಗಲ್ಲ ಅದು. ಇಲ್ಲಿ ಬಂದು ನಾವ್ ಪಡ್ಕೊಬೇಕು. ನಿಮ್ಗೆ ಅದು ನಮಗ್ ಬಿಟ್ಟಿದ್ದು ಅಷ್ಟೇ. ಅಷ್ಟೇ ನಾನು ಕೇಳ್ಕೊತಿದ್ದೀನಿ. ಅಮ್ಮಗ್ ಬರ್ಲಿ. ಅಮ್ಮ ಎಷ್ಟು ತುಂಬಾ ಚೆನ್ನಾಗ್ ಮಾತಾಡೋದಲ್ವಾ ಎಲ್ಲರ ಬಗ್ಗೆನು. ಹಂಗೆ ಎಲ್ಲಾರು ಕೂಡ ಇಲ್ಲಿ ಖುಷಿಯಾಗಿ ಅಮ್ಮ ಕೂಡ ಹಾಡಾಡ್ತಾರೆ ಅಲ್ವಮ್ಮ? ಅಮ್ಮ ಕೂಡ ಹಾಡಾಡ್ತಾರೆ. ಹಾಡಾಡ್ಸೋಣ ಒಂದ ಇದೇ ಖುಷಿಲಿ ಜೋರಾಗಿ ಹೇಳ್ಬೇಕು. ಹಾಡಾಡ ಜೋರಾಗಿ ಒಂದು ಹಾಡಾಡ್ಸೋಣ. ಆಯ್ತಾ?